ಅದು ಬೆಂಗಳೂರಿನ ಅತ್ಯಂತ ಪುರಾತನ ಮತ್ತು ದೊಡ್ಡ ಗ್ರಾಮೀಣ ಜಾತ್ರೆಗಳಲ್ಲಿ ಒಂದು. 500 ವರ್ಷಗಳ ಇತಿಹಾಸವಿರುವ ಆ ಜಾತ್ರೆಯಲ್ಲಿ ಗಗನಚುಂಬಿ ತೇರುಗಳು ಆಕರ್ಷಣೆ. ಈ ವೈಭವದ ಜಾತ್ರೆ ಕಣ್ತುಂಬಿಕೊಳ್ಳಲು ಭಕ್ತ ಸಾಗರವೇ ಹರಿದು ಬಂದಿದೆ. ಅಷ್ಟಕ್ಕೂ ಇಂತಹದ್ದೊಂದು ಐತಿಹಾಸಿಕ ಜಾತ್ರೆ ನಡೆದಿದ್ದಾದ್ರೂ ಎಲ್ಲಿ ಅಂತೀರಾ? ಈ ಸ್ಟೋರಿ ನೋಡಿ. 7 ಗ್ರಾಮಗಳ ತೇರುಗಳಿಂದ ಮದ್ದೂರಮ್ಮನಿಗೆ ಭಕ್ತಿ ಸಮರ್ಪಣೆ. 80 ಅಡಿ ಎತ್ತರದ ರಥಗಳ ಮೆರವಣಿಗೆ ಕಂಡು ಭಕ್ತರು ಬೆಂಗಳೂರು ಹೊರವಲಯದ ಹುಸ್ಕೂರು ಎಂದು ಭಕ್ತರ ಹರ್ಷೋದ್ಗಾರದಿಂದ ನೀನಾದಿಸುತ್ತಿದೆ. ದೊಡ್ಡ ನಾಗಮಂಗಲದಿಂದ ಚಿಕ್ಕ ನಾಗಮಂಗಲದವರೆಗೆ ಬರೋಬ್ಬರಿ 17 ಗ್ರಾಮಗಳ ಬೃಹತ್ ತೇರುಗಳು ಎಂದು ಮದ್ದೂರಮ್ಮನ ಸನ್ನಿಧಿಗೆ ಆಗಮಿಸಿವೆ. ಹಿಂದೆ ಗದ್ದೆಗಳ ನಡುವೆ ಕೇವಲ ಎತ್ತುಗಳಿಂದ ಎಳೆಯಲ್ಪಡುತ್ತಿದ್ದ ಈ ತೇರುಗಳನ್ನ ಇಂದು ನೂರಾರು ಜೊತೆ ಜಾನುವಾರುಗಳು, ಟ್ರ್ಯಾಕ್ಟರ್ ಮತ್ತು ಜೆಸಿಬಿಗಳ ನೆರವಿನಿಂದ ವಿಜೃಂಭಣೆಯಿಂದ ಎಳೆದು ತರಲಾಯಿತು. ಈ ಬಾರಿ ಆನೆ ಮತ್ತು ಒಂಟೆಗಳ ಮೆರವಣಿಗೆ ಜಾತ್ರೆಯ ಮೆರುಗನ್ನ ಮತ್ತಷ್ಟು ಹೆಚ್ಚಿಸಿತು. ಗೇಮ್ಸ್, ದೇವ್ರು ಎಲ್ಲ ನೋಡಿ ಜನ ತುಂಬಾ ಕ್ರೌಡ್ ಇದೆ. ವರ್ಷ ಜಾಸ್ತಿನೇ ಇದೆ. ಹೌದು, ವರ್ಷನೂ ಜಾಸ್ತಿ ಇದೆ. ಎಲ್ಲ ಆಲ್ಮೋಸ್ಟ್ ಎಲ್ಲ ವರ್ಷನೂ ಬಂದಿದೀವಿ. ನಾನೇನ್ ತರ್ಕೆ ಅಂತ ಹೊತ್ಕೊಂಡಿಲ್ಲ, ಬಟ್ ಬರ್ತೀರಿ ಯಾವಾಗ ಬರ್ತಾ ಇರ್ತೀವಿ. ತಳದ್ನಾಗ ಹತ್ರ ಬಂದ್ರೆ ಎಲ್ಲರಿಗೂ ಭಯ ಆಗುತ್ತೆ. ಯಾಕಂದ್ರೆ 2 times ಬಿದೋಗಿದೆ, ತುಂಬಾ ಸಲ ಬಿದೋಗಿದೆ. ಅದ್ರಿಂದ ಭಯನೇ. 2 ಬಿದೋಗಿತ್ತು, ಅದ್ರಿಂದ ನಾವು ಬರಕ್ ಆಗ್ಲಿಲ್ಲ ಲಾಸ್ಟ್ ಟೈಮು. ಈ ಸಲ ಸ್ವಲ್ಪ ಕಡಿಮೆ ಮಾಡಿದ್ದಾರೆ, ಅದಕ್ಕೆ ನೋಡಕ್ ಬಂದಿದೀವಿ. ವರ್ಷ ಬರ್ತೀವಿ ಸರ್, ಫ್ಯಾಮಿಲಿ ಸಮೇತನ ಬರ್ತೀವಿ ಯಾವಾಗ್ಲೂ ಸರ್. ಈ ವರ್ಷ 11 ಬಂದಿದೆ, ಇಲ್ಲಿಗೆ 6 ನಂಬರ್ ಹೊರಗಡೆ ಇದೆ. 17 ಒಟ್ಟಿನಲ್ಲಿ ಇರೋದು ಈ ವರ್ಷ. ಇಲ್ಲಿ 6 ಹೊರಗಡೆ ಇದೆ. ರೈಲ್ವೆ ಟ್ರ್ಯಾಕ್ ಇಂದ ಆ ಕಡೆ 11 ಈ ಕಡೆ ಬಂದಿದೆ. ಇವಾಗ ತುಂಬಾ ಒಳ್ಳೆ ಸರ್, ತುಂಬಾ ಖುಷಿ ಆಗ್ತಾ ಇದೆ ನೋಡ್ಬಿಟ್ಟು. ಹೋದ ವರ್ಷ ಹೈಟ್ ತುಂಬಾ ಜಾಸ್ತಿ ಇದೆ, ಈ ವರ್ಷ ಎಲ್ಲ ಹೈಟ್ ಕಡಿಮೆ ಲಿಮಿಟ್ ಮಾಡಿಸಿದ್ದಾರೆ. ಹಂಗಾಗಿ ತುಂಬಾ ಒಳ್ಳೇದಾಗಿದೆ. ಈ ವರ್ಷ ಯಾವ ತೊಂದರೆ ಆಗಿದ್ರೆ ಜಾತ್ರೆ ಚೆನ್ನಾಗಿ ನಡೀತಾ ಇದೆ. ಕಳೆದ ವರ್ಷ ಬಿರುಗಾಳಿ ಮಳೆಗೆ 2 ತೇರುಗಳು ಉರುಳಿ ಸಾವು ನೋವು ಸಂಭವಿಸಿದ್ರಿಂದ ಈ ಬಾರಿ ಜಿಲ್ಲಾಡಳಿತ ಫುಲ್ ಅಲರ್ಟ್ ಆಗಿತ್ತು. ತೇರುಗಳ ಎತ್ತರವನ್ನ ಕಡ್ಡಾಯವಾಗಿ 80 ಅಡಿಗೆ ಸೀಮಿತಗೊಳಿಸಲಾಗಿತ್ತು. ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಸಾವಿರಾರು ಪೊಲೀಸರು ಬಂದೋಬಸ್ತ್ ಕೈಗೊಂಡಿದ್ರು. ಮುನ್ನೆಚ್ಚರಿಕೆ ಕ್ರಮಗಳ ನಡುವೆಯೂ ಭಕ್ತರ ಉತ್ಸಾಹ ಕುಂದಿರಲಿಲ್ಲ. ಭಕ್ತರು ತಮ್ಮ ಆರಾಧ್ಯ ದೇವಿಯ ದರ್ಶನ ಪಡೆದು ಪುನೀತರಾದ್ರು. ಅಂಬರೀಶ್ ತಿಮ್ಮೇಗೌಡ, ಗ್ಯಾರಂಟಿ ನ್ಯೂಸ್, ಆನೇಕಲ್.